ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಮಿ ಅಡುಗೆ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಫ್ರೆಂಡ್ಸ್ ನೋಡಿರಿ, ಇವತ್ತಿನ ದಿನ ಶನಿವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದೆ. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸಿದೆ. ಇವಾಗ ಜಸ್ಟ್ ರೆಡಿ ಆಗತ್ತೀನಿ, ಯಾಕಂದ್ರೆ ಊರಿಗೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ರೆಡಿ ಆಗತ್ತೀನಿ. ಟಿಫಿನ್ ಮಾಡಕತ್ತೀವಿ. ಈಗ ನನ್ನ ಮಕ್ಕಳಿಗಂತೂ ಹಾಕ್ಕೊಡ್ತೀನಿ, ಇಲ್ಲಿ ಕುತ್ಕೊಂಡಾರ ತಿನ್ನಕ್ಕೆ. ಇಲ್ಲೇ ನಾನು ಹಾಕ್ಕೊಳಕತ್ತೀನಿ ಟಿಫಿನು. ಆಲ್ರೆಡಿ ಹಾಕ್ಕೊಂಡಿದ್ದು ಒಂದು, ಯಾಕಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಅಲ್ಲ, ಅದಕ್ಕಾಗಿ ಸ್ವಲ್ಪ ಹೊಟ್ಟೆ ಫುಲ್ಲಾಗಿ ತಿಂದು ಹೋದ್ರೆ ಆಮೇಲೆ ಬಸ್ನೊಳಗೆ ಹಸಿವಾಗಂಗಿಲ್ಲ ಅಂಥೇಳಿ ಟಿಫಿನ್ ಕರೆಕ್ಟಾಗಿ ಮಾಡಿ ಹೊಂಟೀವಿ. ಸೊ ಇವತ್ತಿನ ದಿನ ನಾನು ನನ್ನ ತವ್ರ ಮನೆಗೆ ಹೊಂಟೀನಿ. ಖುಷಿ ಆಗತೈತಿ ಏನೋ ಒಂಥರ. ಆಮೇಲೆ ಇನ್ನೊಂದು ಟೆನ್ಷನ್ ಐತಿ, ಸ್ಕೂಲ್ ಸ್ಟಾರ್ಟ್ ಆಗೈತಿ. ವಾಪಸ್ ಬಂದು ಮತ್ತೆ ರುಟೀನಿಗೆ ಬರ್ಬೇಕಂದ್ರೆ ಭಾಳ ಕಷ್ಟ ಐತೆ ನಂದು. ಅದಕ್ಕಾಗಿ ನೋಡೋಣಂತ. ಇವತ್ತು ಬಸ್ ಸಿಗ್ತೈತೆಲ್ಲ ಡೌಟ್ ನನಗೆ. ನಮ್ಮದು ಊರಿಗೆ ಕನೆಕ್ಟಿವಿಟಿ ಭಾಳ ಅಂದ್ರೆ ಭಾಳ ಕಡಿಮೆ ಶಿವಮೊಗ್ಗದಿಂದ. ಸೊ ಅದಕ್ಕಾಗಿ ಏನೂ ಮಾಡೋಕ್ಕಾಗೋದಿಲ್ಲ. KSRTC ಬಸ್ಸಿಗೆ ಹೋಗಬೇಕಾಗೈತಿ, ಗೌರ್ಮೆಂಟ್ ಬಸ್ಸಿಗೆ ಹೋಗ್ತೀನಿ. ಬಸ್ ಸಿಕ್ಕರೆ ಬಸ್ ಹತ್ತಿ ಹೋಗ್ತೀನಿ ನೆಮ್ಮದಿಯಾಗಿ. ಸೀಟ್ ಸಿಕ್ಕರೆ ಮಕ್ಕಳಿಗೆ ನನಗೆ ಸೀಟ್ ಸಿಗಲಿಲ್ಲ ಅನ್ಕೋರಿ, ವಾಪಸ್ ಮನೆಗೆ ಬರ್ತೀನಿ. ನಾಳೆ ಸಂಡೇ, ನಾಳೆ ಮಾರ್ನಿಂಗ್ 6 ಗಂಟೆಗೆಲ್ಲ ಎದ್ದು ಹೋಗ್ತೀನಿ ಊರಿಗೆ. ಸೊ ನೋಡೋಣ ಏನಾಗೈತೆ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬರ್ರಿ, ಇವತ್ತಿನ ಬ್ಲಾಗ್ ಇಲ್ಲಿಂದ ಹಿಡ್ಕೊಂಡು ಊರು ಮುಟ್ಟುವರೆಗೂ ಇರ್ತೈತಿ. ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಯಾವಾಗ ಬರ್ತೈತೋ ಆವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬರ್ರಿ, ಇವಾಗ ಫಟಾಫಟ್ ಅಂತ ನಾನು ಟಿಫಿನ್ ಮಾಡಕತ್ತೀನಿ. ಟಿಫಿನ್ ಮಾಡಿ ಮತ್ತು ನಾನು ಊರಿಗೆ ನೋಡ್ಬೇಕು. ಬಸ್ ಸಿಕ್ಕರೆ ಹತ್ತಿ ಹೋಗ್ತೀವಿ, ಇಲ್ಲ ಬಸ್ ಸಿಗಲಿಲ್ಲ ಅಂದರೆ ವಾಪಸ್ ಸೀದಾ ಮನೆಗೆ ಬರ್ತೀವಿ. ನಾಳೆ ಬೆಳಗ್ಗೆ ಹೋಗ್ತೀವಿ. ನೀವು ನೋಡಿರಿ, ಸ್ಕೂಲ್ ಐತಿ ನಾಳೆಯಿಂದ, ಮಂಡೆಯಿಂದ ಸ್ಕೂಲ್ ಐತಿ. ಊರಿಗೆ ಹೋಗೋಣ ಅಂತಂದು ನಿಂತಾನ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಒಂದು 2 ಡೇಸ್ 3 ಡೇಸ್ ಇದ್ದು ಬಂದ್ರಾತಂತೇಳಿ ಹೊಂಟೇನು ಕರ್ಕೊಂಡು. ಸೊ ಬರ್ರಿ ಹೋಗೋಣ ಅಂತ. ನೀನು ಬ್ಯಾಗ್ ಒಳಗೆ ಆಯ್ತಾ? ಹಿಂದಿನ ಬಾಗ್ಲ ಎಲ್ಲ ಹಾಕಿದೆ ಕರೆಕ್ಟಾಗಿ. ಏನು ಮತ್ತೇನು ಮರ್ತಿಲ್ಲಲ್ಲ? ಚಾರ್ಜರ್ ಏನೂ ಇಲ್ಲ, ಎಲ್ಲ ಇಟ್ಕೊಂಡಿ. ಚಲೋ ಆಂಟಿ ಸ್ವಲ್ಪ ಊರಿಗೆ ಹೋಗಿ ಬರ್ತೀವಿ. ಸ್ವಲ್ಪ ಮನೆ ಕಡೆ ನೋಡ್ತಾ ಇರಿ ಆಂಟಿ. ಏರಿ ಸ್ವಲ್ಪ ಗಿಡಕ್ಕೆ ನೀರು ಹಾಕಿ. ಹೌದಾ? ಎಲ್ಲಿಗೆ ಆಂಟಿ? ಬೆಂಗಳೂರಿಗೆ ಹೋಗ್ತಿದ್ದೀರಾ? ಹೌದಾ, ಸರಿ. ನಾನು ಅಷ್ಟರೊಳಗೆ ಬಂದರೆ ಓಕೆ, ಇಲ್ಲ ಅಂದರೆ ಅಲ್ಲಿವರೆಗೂ ಒಂದು ಸ್ವಲ್ಪ. ಅದಕ್ಕೆ ಹಿಂಗೆ ಬಾಡ ತಗೊಂಡು ತೆಗಿತೀನಿ. ಹೋಗಿ ಸಿಕ್ಕರೆ ಹೋಗೋದಾ, ಬಸ್ ಇಲ್ಲ ವಾಪಸ್ ಬರೋದು. ನಾಳೆ ಬೆಳಗ್ಗೆ ಹೋಗೋಣ. ಓಕೆ ಮಮ್ಮಿ, ನಾಳೆ ಬೆಳಗ್ಗೆ ಫ್ರೆಂಡ್ಸ್ ನೋಡ್ರಿ ಹೊಂಟೀವಿ ಈಗ. ಇವತ್ತಂತೂ ಶಿವಮೊಗ್ಗ ಫುಲ್ ಮೋಡ ಐತಿ, ಬಿಸಿಲು ಅನ್ನೋದೇ ಇಲ್ಲ. ಇಲ್ಲೇನೋ ಚೆನ್ನಾಗೈತಿ, ಅಲ್ಲೇ ನೋಡ್ಬೇಕು ಹೆಂಗೈತು ಅಂಥೇಳಿ. ಇದೇನೋ ಮಲೆನಾಡು, ಯಾವಾಗಲೂ ಹಿಂಗೆ ಇರ್ತೈತಿ. ಹಾಗಂತೂ ಸದ್ಯಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹಿಡಿಬೇಕು. ಬಸ್ ಸಿಗಲಿಲ್ಲ ಅಂದ್ರೆ ವಾಪಸ್ ಮನೆಗೆ ಬರಬೇಕು. ಅಲ್ಲ ತನ್ಮಯ್, ಅಲ್ಲ ಚುಕ್ಕಿ, ವಾಪಸ್ ಮನೆಗೆ ಬರ್ಬೇಕಲ್ಲ. ಬಸ್ ಸಿಗಲಿಲ್ಲ ಅಂದ್ರೆ ಇವ್ರಿಗೆ ವಾಪಸ್ ಮನೆಗೆ ಬರೋದಂದ್ರೆ ಹೇಳೋದಂದ್ರೆ ಆಗಾಕತ್ತಿಲ್ಲ. ಬಸ್ ಹೋಗೇ ಹೋಗೋಣ ಇವತ್ತಂತ ಅಂತಾರ. ನೋಡೋಣ, ಬಸ್ ಸಿಕ್ಕರು ಹೋಗೇ ಹೋಗೋಣ. ಸ್ಟೇಟ್ ಉಂಡಾಗ್ರಿ, ಊರಿಗೆ ಹೋಗಿ ಸಿಗ್ತೀನಿ ನಿಮ್ಮ ಜೊತೆ. ಅಯ್ಯೋ, ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತು ಈಗ ಹೊಳ್ಳಿ ವಾಪಸ್ ಮನೆಗೆ ಬಂದು ನೋಡಿ. ಬಸ್ ಸಿಗ್ಲಿಲ್ಲ. ಸರಿನಾ? ಸುಳ್ಳಲ್ಲ. ಆಕಿಗೆ ಹೇಳಿದ್ನಿ ಬಿಡ, ನಾನು ಆಗಲೇ ಬರಾಕ್ತೇವೆ ಅಂತೇಳಿ. ನೋಡಿ ಸಾಕಾತು ಅಲ್ಲಿ.
ಫ್ರೆಂಡ್ಸ್ ನೋಡ್ರಿ ಊರಿಗೆ ಹೋಗ್ಬೇಕಂತಂದು ಹೋದ್ವಿ. ಬಸ್ ಸ್ಟ್ಯಾಂಡನ್ನು ಅವತಾರ ನೋಡಿ ವಾಪಸ್ ಬಂದ್ವಿ. ಇಷ್ಟು ರಶ್ ಇತ್ತಂದ್ರೆ ಫುಲ್ ರಶ್ ಇತ್ತು. ಆಮೇಲೆ ನಮಗೆ ಬಸ್ಸೂ ಸಿಗಲಿಲ್ಲ. 1 ಅವರ್ ಬಸ್ ಸ್ಟ್ಯಾಂಡ್ನಾಗ ವೆಯ್ಟ್ ಮಾಡಿದೆ, ಬಸ್ ಯಾವುದಾದ್ರು ಬರ್ತೈತೇನೋ ಅಂಥೇಳಿ. ಆದರೂ ಬಸ್ ಬರಲಿಲ್ಲ. ಅದಕ್ಕೆ ಸುಮ್ಮನೆ ಬೇರೆ ದಾರಿನೇ ಇಲ್ಲ ಅಂಥೇಳಿ ವಾಪಸ್ ಬಂದ್ವಿ. ಈಗಂತೂ ನಂಗೆ ಹೆಂಗೆ ಆಗ್ಬಿಡ್ತಂದ್ರೆ ಊರಿಗೆ ಹೋಗಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಎಲ್ಲರೇ ಅಲ್ಲೇ ಸುಮ್ಮನೆ ಇದ್ದು ಬಿಡ್ಬೇಕಪ್ಪ ಅಂತ ಅನ್ನಿಸ್ಬಿಟ್ಟೈತಿ. ಯಾವ ಊರು ಬೇಡ, ಏನು ಬೇಡ, ಸಾಹಸನ ಬೇಡ ಅಂಥೇಳಿ. ಸೊ ಹೋಗ್ಲಾ ಬೇಡ ಅಂತಂದು ಅದು ಯೋಚನೆ ಮಾಡ್ಬೋದಾದ್ರೆ ನಾಳೆ ಸಂಡೇ, ನಾಳೆ ಅರ್ಲಿ ಮಾರ್ನಿಂಗ್ ಎದ್ದು 6 ಗಂಟೆಗೂ ಹೋಗ್ಬೇಕು. ಅಂದ್ರೆ ಕರೆಕ್ಟಾಗಿ ಅಲ್ಲಿ ಹೋಗ್ತೀನಿ. ಒಂದು 12 ಗಂಟೆ 11-12 ಗಂಟೆಗೆಲ್ಲ ಊರಿಗೆ ರೀಚ್ ಆಕೇನಿ. ನೋಡ್ತೀನಿ. ಇನ್ನೂ ನನಗಂತೂ ಹೋಗೋಕೆ ಮನಸ್ಸಿಲ್ಲ, ಬಿಟ್ಬಿಡೋಣ ಅಂತ ಅಂದ್ಕೊಂಡೀನಿ. ಯಾಕಂದ್ರೆ ಮಂಡೆಯಿಂದ ತನ್ಮೇನ್ ಸ್ಕೂಲ್ ಸ್ಟಾರ್ಟು. ನೆಕ್ಸ್ಟ್ 3ರಿಂದ ಹೋಗಲಿ ಅಂತ ಅಂದ್ಕೊಂಡಿದ್ದೆ ಊರಿಗೆ ಹೋದ್ರೆ. ಬಟ್ ಇವಾಗಂತೂ ವಾಪಸ್ ಬಂದ್ವಿ. ಅಲ್ಲೆಲ್ಲ ಬಸ್ ಸ್ಟ್ಯಾಂಡಿನ ಅವತಾರ ನೋಡಿ, ಏನು ಫ್ರೀ ಇತ್ತು, ಬಸ್ ಫ್ರೀ ಮಾಡಿ ಬಸ್ ಸ್ಟ್ಯಾಂಡ್ ಅದನ್ನು ಅವತಾರಗಳು ನೋಡೋಂಗಿಲ್ಲ. ಎಲ್ಲಿ ನೋಡಿರೋ ಜನ ತುಂಬ್ಕೊಂಡಿರ್ತಾರೆ ನೋಡಿ. ಡೈಲಿ ಊರಿಗೆ ಅದು ಏನಕ್ಕೆ ಓಡಾಡ್ತಾರೋ ಏನಿಲ್ಲ. ಯಾವಾಗಾದರೂ ಹೋಗ್ರಿ ಬಸ್ ಸ್ಟ್ಯಾಂಡ್ಗೆ ಫುಲ್ಲು ಜನನೇ ಜನ. ಅದರೊಳಗೂ 90% ಅಂತೂ ಲೇಡೀಸ್. ಬಸ್ ಫ್ರೀ ಮಾಡ್ಯಾರ ಬೇಡಪ್ಪ ಅದು ದೇವರೇ. ಇವತ್ತು ನೋಡಿದೆ ಅಲ್ಲಿ ಕಚ್ಚಾಟನ, ಸಾಕಪ್ಪ ಸವಾಸ ಅಂತ ವಾಪಸ್ ಬಂದೆ ಮನೆಗೆ. ಬಸ್ ಫ್ರೀ ಮಾಡಿ ಈ ಕಂಡಕ್ಟ್ರಿಗೆ ಡ್ರೈವರ್ಗೆ ಏನಿತ್ತಲ್ಲ ಅವ್ರದ್ದು 100 ಜನ್ಮದ ಕರ್ಮ ಅಂತ ಅಂದ್ಕೊಂಡ್ಬಿಡ್ತೇನೆ ನಾನು. ಅವ್ರ ಹಣೆ ಬರ ಪಾಪ. ಎಲ್ಲರ ಜೊತೆಗೂ ಪೆಚಾಡಬೇಕು ಅವರು. ಡ್ಯೂಟಿ ಮಾಡಬೇಕು, ಡ್ಯೂಟಿ ಮಾಡಿ ಮತ್ತು ಮನೆಗೆ ಹೋಗ್ಬೇಕು, ಮನೆ ಮೇಂಟೈನ್ ಮಾಡಬೇಕು. ಯಾರು ದುಡ್ಡು ಕೊಡ್ತಾರೆ ರೀ? ಫ್ರೀ ತಮ್ಮ ಮನೆ ದುಡ್ಡು ಕೊಡ್ತಾರೆ ಫ್ರೀ ಮಾಡಿ. ಅದು ಆ ಜನಕ್ಕೆ ಅರ್ಥನೇ ಆಗ್ಬಿಟ್ಟಿಲ್ಲ. ಯಾರು ದುಡ್ಡು ಕೊಡ್ತಾರ, ಯಾರು ಲೂಟಿ ಮಾಡಿ ಕೊಡ್ತಾರ? ನಮ್ಮದೇ ಲೂಟಿ ಮಾಡಿ ನಮ್ಗೆ ಫ್ರೀ ಕೊಡುವಂಥ ಸ್ವಲ್ಪ ಫ್ರೀ ಮಾಡ್ಕೊಂಡು ಹಾಳಾಗೋಗ್ಲಿ. ನಮ್ಗೆ ಯಾಕೆ ಬೇಕು? ಪೊಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಆಗಲಿಲ್ಲ ನನಗಂತೂ. ಸೊ ಇವಾಗ ನನ್ನ ಮಗ ಹೊಟ್ಟಿಸ್ತದಂತ, ಅದಕ್ಕೆ ಮತ್ತೆ ತಾಲಿಪಟ್ಟಿ ಮಾಡ್ಕೊಡತ್ತೇನೆ. ಬೆಳಗ್ಗೆ ತಾಲಿಪಟ್ಟಿ ಮಾಡಿದೆ. ಮಿಕ್ಸ್ ಹಿಟ್ಟು ಹಾಕಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಿ ತಾಲಿಪಟ್ಟಿ ಮಾಡಿದ್ದೆ. ಅರ್ಥ ಮಾಡ್ಕೊಳ್ತೀನಿ. ಈಗ ಕರೆಂಟ್ ಹೋಯ್ತು ಫ್ರೆಂಡ್ಸ್. ನೋಡಿ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.